ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಇಲ್ಲ. ಬರೀ ಡೆಲ್ಲಿ ಯಾತ್ರೆಗಳು, ಕುರ್ಚಿಗಾಗಿ ಕಿತ್ತಾಟಗಳು ನಡೀತಾ ಇದೆ. ಬೆಂಗಳೂರು ನಗರದಲ್ಲಿ ಇವತ್ತು ಯಾರು ಹೇಳೋರಿಲ್ಲ, ಕೇಳೋರ ಪರಿಸ್ಥಿತಿ ಆಗಿದೆ. ಇದ್ರ ಬಗ್ಗೆ ಕ್ರಮ ತಗೋಬೇಕು. ಇವತ್ತು ಎಲ್ಲ ನಮ್ಮ ಶಾಸಕರು ಡೆವಲಪ್ಮೆಂಟ್ಗೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳನ್ನ ಎಲ್ಲ BJP ಶಾಸಕರನ್ನ ಹೋಗಿ ಕೇಳ್ಕೊಂಡಿದ್ದೀವಿ, ಅರ್ಜಿಯನ್ನು ಕೊಟ್ಟಿದ್ದೀವಿ. ತಲಾ ಒಂದು ಕ್ಷೇತ್ರವಾರು 50 ಕೋಟಿ ರೂಪಾಯಿನ ನೀವು ಕೊಡಬೇಕು ಡೆವಲಪ್ಮೆಂಟ್ಗೆ ಅಂತ. ಕಾಂಗ್ರೆಸ್ ಸರ್ಕಾರಕ್ಕೆ ಮಾತ್ರ ಶಾಸಕರಿಗೆ ನೀವು ಅನುದಾನವನ್ನು ಕೊಡ್ತೀರಾ, ಬೇರೆ ಶಾಸಕರಿಗೆ ಅನುದಾನ ಕೊಡಲ್ಲ. ಇವತ್ತು ನಿಮಗೆ ಬ್ರಾಂಡ್ ಬೆಂಗಳೂರು ಅಂತಂದರೆ ಕೆಲವು ಕ್ಷೇತ್ರಗಳು ಬ್ರಾಂಡ್ ಬೆಂಗಳೂರು. BJPಯಲ್ಲಿ ಗೆದ್ದಂಥ ಶಾಸಕರೇನಿದೆ ಅದು ಬ್ರಾಂಡ್ ಬೆಂಗಳೂರು ಅಲ್ಲ, ಅದು ಬೇರೆ ಓಲ್ಡ್ ಬೆಂಗಳೂರು. ದಯಮಾಡಿ ಬ್ರಾಂಡ್ ಬೆಂಗಳೂರು ಅಂದರೆ ಎಲ್ಲ ಒಂದೇ, ಗ್ರೇಟರ್ ಬೆಂಗಳೂರು ಅಂದರೆ ಎಲ್ಲ ಒಂದೇ. ಆ ದೃಷ್ಟಿಯಿಂದ ಡೆವಲಪ್ಮೆಂಟ್ ದೊಡ್ಡ ಹಣ ಬಿಡುಗಡೆಯನ್ನು ಮಾಡಿ. ನಾಯಿಗೆ ಮಾಡೋದು ಇವತ್ತೆಲ್ಲ ಬೀದಿನಲ್ಲಿ ಹಸುಗಳು ಇವತ್ತು ರಸ್ತೆಯಲ್ಲಿ ಹಸುಗಳು ಇವತ್ತು ನಿಂತಿರುತ್ತೆ, ಅದ್ರ ಬಗ್ಗೆ ಕ್ರಮ ತಗೊತಿಲ್ಲ. ರೋಡ್ ಆಕ್ಸಿಡೆಂಟ್ಗಳು ಆಗ್ತಾಯಿದೆ. ಎಲ್ಲವೂ ಕೂಡ ಇವತ್ತು ಅಧಿಕಾರಿಗಳು ಇವತ್ತು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವತ್ತು ಅಧಿಕಾರಿಗಳು ಮಿನಿಸ್ಟ್ರುಗಳು ಮಾತು ಕೇಳ್ತಾ ಇಲ್ಲ, ಅವರವ್ರದೇ ಒಂದು ಪ್ಲ್ಯಾನ್ ಮಾಡ್ಕೊಂಡು ತೊಗೊಂಡೋಗಿ ದುಡ್ಡು ಬರೋ ಕೆಲಸವನ್ನು ಮಾಡ್ತಾರೆ. ಇದ್ರ ಬಗ್ಗೆ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸ್ತಾ ಇದ್ದೀವಿ. ಇದಕ್ಕೆ ನಾವು ಹೋರಾಟವನ್ನು ಮಾಡ್ತೀವಿ. ದಯಮಾಡಿ ನೀವು ಯಾವತ್ತು ವಿದ್ಯಾರ್ಥಿಗಳಿಗೆ ಗಮನವನ್ನು ಕೊಡಿ. ಫಸ್ಟು ಶೂಗಳನ್ನ ಕೊಡಿ, ಯೂನಿಫಾರ್ಮ್ನ ಕೊಡಿ, ಪುಸ್ತಕವನ್ನು ಸರಿಯಾದ ಸಮಯಕ್ಕೆ ಕೊಡಿ. ಇಡೀ ನಿಮ್ಮ ಎಲ್ಲ ಶಿಕ್ಷಕರನ್ನ ಮನೆಯಿಂದ ಕಳಿಸಿ ಸರ್ಕಾರಿ ಶಾಲೆಗಳಿಗೆ ಮತ್ತೆ ಮರಳಿ ಬರುವ ಕೆಲಸವನ್ನು ನಾವು ಮಾಡಬೇಕು. ಈ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ನಾವು ಹೋಗಿ ನಾವು ಭಿಕ್ಷೆ ಬೇಡ ಪರಿಸ್ಥಿತಿ ಆಗಿದೆ. ಇವತ್ತು ಎಲ್ಲೋ NGOಗಳಿಗೆ ನಮ್ಮ ಮಕ್ಕಳಿಗೆ ಬಿಸಿ ಊಟ ಕೊಡಿ, ಬೇರೆ ಕಡೆ ಶೂ ಕೊಡಿ ಅಂತ ಬಿಟ್ಬಿಟ್ಟು ಮಹಾನಗರ ಪಾಲಿಕೆಯ ಹಣವನ್ನು, ತೆರಿಗೆ ಹಣವನ್ನು ಲೂಟಿ ಮಾಡುವಂಥ ಕೆಲಸವನ್ನು ಇವತ್ತು ನೀವು ಮಾಡ್ತಾಯಿದ್ದೀರಾ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸನ್ಮಾನ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾಯಿದೆ. ದಯಮಾಡಿ ಇದನ್ನ ಸ್ಟಾಪ್ ಮಾಡಬೇಕು ಅಂತ ನಿಮ್ಮಲ್ಲಿ ನಾವು ಮನವಿಯನ್ನು ಮಾಡ್ಕೊತೀವಿ. ಮತ್ತು ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಸುಮಾರು ನಾವು ಕೇಳಿದ್ವಿ, ನಾವು ಹಿಂದೆ ಕೂಡ ನಾವು ಕೇಳಿದ್ವಿ, 8 ವಲಯದಲ್ಲಿ ನಾಯಿಗಳಿಗೆ ABCಯನ್ನು ಮಾಡೋದಕ್ಕೆ ನಾವು ಒಂದು ಆಪರೇಷನನ್ನು ಮಾಡ್ತೀವಿ. ಆಪರೇಷನನ್ನು ಮಾಡಿ ಮತ್ತೆ ಅಲ್ಲಿ ವ್ಯಾಕ್ಸಿನ್ ಮಾಡ್ತಾಯಿದ್ದೀವಿ. ಎಲ್ಲ ಕಡೆ ಕ್ಲೋಸ್ ಆಗಿದೆ, ಯಾರೋ ಕೋರ್ಟ್ಗೆ ಹೋಗಿದ್ದಾರೆ. ಇದ್ರ ಬಗ್ಗೆ ನೀವು ಪ್ರತಿಯೊಂದು ವಲಯದಲ್ಲಿ ನಾಯಿಗಳಿಗೆ ಕಡಿವಾಣ ಹಾಕೋದಕ್ಕೆ ಸಪ್ರೇಟಾಗಿ ನೀವು ಒಂದು ಹಾಸ್ಪಿಟ್ಲು ಮಾಡುವಂಥ ಕೆಲಸವನ್ನು ಮಾಡಬೇಕು. ಇರುವಂಥದ್ದನ್ನ ಮತ್ತೆ ಪುನರ್ ನಿರ್ಮಾಣ ಓಪನ್ ಮಾಡಬೇಕು. ಇದು ಬಿಟ್ಟು ಇವತ್ತು ಯಾವುದೇ ಆಲ್ಮೋಸ್ಟ್ ಆಲ್ ಝೋನಲ್ಲಿ ನಾಯಿಗಳನ್ನ ಕರ್ಕೊಂಬಂದು ABC ಮಾಡುವಂಥ ಆಪ್ರೇಷನ್ ಇಲ್ಲ. ನೀವು ಯಾವುದೇ ರಸ್ತೆಗಳಲ್ಲಿ ನೀವು ಕ್ಯಾಮ್ರಾಗಳು ತೊಗೊಂಡೋಗಿ, ಎಲ್ಲ ರಸ್ತೆಯಲ್ಲಿ ಇವತ್ತು ನಾಯಿಗಳು ಅವಳಿ ಜಾಸ್ತಿ ಆಗಿದೆ, ಎಲ್ಲ ಕಡೆ ಜಾಸ್ತಿ ಆಗಿದೆ. ವ್ಯಾಕ್ಸಿನ್ ಮಾಡಿದ್ದೀವಾ, ವ್ಯಾಕ್ಸಿನ್ ಮಾಡಿಲ್ವಾ, ಈ ಪರಿಸ್ಥಿತಿ. ಲೆಕ್ಕ ಬರ್ಕೊಳ್ಳೋದಷ್ಟೇ, ಎಷ್ಟು ನಾಯಿಗಳಿದೆ ಅಷ್ಟು ಲೆಕ್ಕ ಬರ್ಕೊ. ಎಷ್ಟು ವ್ಯಾಕ್ಸಿನ್ ಮಾಡಿದೆ, ನಾಯಿಗಳೇನು ಮಾತಾಡೋಕ್ಕೆ ಬರಲ್ಲ. ಎಷ್ಟು ವ್ಯಾಕ್ಸಿನ್ ಮಾಡಿದ್ದೀವಿ ಲೆಕ್ಕ ಬರ್ಕೊಳ್ಳಿದು. ಈ ಪರಿಸ್ಥಿತಿ ಮಾಡಿದ್ರೆ ಯಾವ ಪುಣ್ಯಾತ್ಮ ಚಿಕನ್ನು ಬಿರಿಯಾನಿ ತೊಗೊಂಡೋಗಿ ನಾಯಿಗಳಿಗೆ ಹಾಕೋ ಪುಣ್ಯಾತ್ಮ ಕೊಟ್ಟರು ಅಂತ ಅವರೇ ಹೇಳಬೇಕು. ಮಾನ್ಯ ಮುಖ್ಯಮಂತ್ರಿಗಳು ನುಡಿಮುತ್ತು ಹೇಳಬೇಕು. ದಯಮಾಡಿ ಯಾವ ಪುಣ್ಯಾತ್ಮ ಹೇಳಿದ್ರು, ಏನು ಆದೇಶ ಯಾವುದಕ್ಕೋಸ್ಕರ ಮಾಡಿದ್ರು ಟೆಂಡರು. 2 ಕೋಟಿ 80 ಲಕ್ಷ ಇದ್ದರೆ ಇವತ್ತು ಬೆಂಗಳೂರು ನಗರದ ಸುಮಾರು 5,000 ವಿದ್ಯಾರ್ಥಿಗಳಿಗೆ ಇವತ್ತು ಶೂ ಸಿಗ್ತಾಯಿತ್ತು, ಪೌಷ್ಟಿಕ ಆಹಾರ ಸಿಗ್ತಿತ್ತು. ಇವೆಲ್ಲವೂ ಗಾಳಿಗೆ ತೋರಿ ಇವತ್ತು ಲೂಟಿ ಮಾಡೋದು. ನೋಡಿ ಇಂದಿರಾ ಕ್ಯಾಂಟೀನ್, ನೋಡಿ ಎಷ್ಟು ಇಂದಿರಾ ಕ್ಯಾಂಟೀನ್ ಮುಟ್ಟಿದ್ದಾರೆ ಇವತ್ತು. ಆಲ್ಮೋಸ್ಟ್ ಆಲ್ ಎಲ್ಲ ಕ್ಷೇತ್ರದಲ್ಲಿ ಬಡವ್ರಿಗೋಸ್ಕರ ಮುಖ್ಯಮಂತ್ರಿಗಳ ಒಂದು ಆಸೆ ಇತ್ತಲ್ಲ, ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಬೇಕು, ಅದಕ್ಕೋಸ್ಕರ ಬಡವ್ರಿಗೆ ಹಾಕಬೇಕು. ಎಲ್ಲ ಇಂದಿರಾ ಕ್ಯಾಂಟೀನ್ ಕ್ಲೋಸ್, ಆಲ್ಮೋಸ್ಟ್ ಆಲ್ 60% ಇಂದಿರಾ ಕ್ಯಾಂಟೀನ್ ಕ್ಲೋಸ್ ಆಗಿದೆ. ಫಸ್ಟು ಅದು ಓಪನ್ ಮಾಡಿಸಿ, ಅದಕ್ಕೆ ದುಡ್ಡು ಹಣ ಬಿಡುಗಡೆಯನ್ನು ಮಾಡಿ. ನಾವು ಅದಕ್ಕೆ ತಕರಾರು ಮಾಡ್ತಿಲ್ಲ, ಬಡವ್ರಿಗೆ ಊಟ ಆಗುತ್ತೆ. ಇವತ್ತು ಬರೀ ಒಂದು ಲೂಟಿ ಮಾಡೋದಕ್ಕೋಸ್ಕರ ಇವತ್ತು ಮಾಡಿರುವಂಥ ಈ ಒಂದು ಯೋಜನೆನ ಕೈ ಬಿಡಬೇಕು ಅಂತ ಅಂದ್ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವು ಆಗ್ರಹ ಮಾಡ್ತಾಯಿದ್ದೀವಿ. ನಮ್ಮ ಸಪ್ತಗಿರಿ ಗೌಡರು, ನಮ್ಮ ಅಧ್ಯಕ್ಷರು ಉಮೇಶ್ ಶೆಟ್ಟಿ ಇದ್ದಾರೆ, ಗಣೇಶ್ ಅವರಿದ್ದಾರೆ, ನಮ್ಮೆಲ್ಲ ಶಾಸಕರು ನಾವು ಇದ್ರ ಬಗ್ಗೆ ಒಂದು ಮುಖ್ಯಮಂತ್ರಿಗಳಿಗೆ ಮತ್ತು ಕಮಿಷನರ್ ಕೂಡ ಒಂದು ಮನವಿಯನ್ನು ಕೊಡ್ತೀವಿ. ಇದ್ರ ಬಗ್ಗೆ ಯಾರು ಇದ್ರ ಬಗ್ಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಮಗೆ ಅವ್ರನ್ನ ಮೇಲೆ ಸಸ್ಪೆಂಡ್ ಮಾಡುವಂಥದ್ದು, ಡಿಸ್ಮಿಸ್ ಮಾಡುವಂಥದ್ದು ಮಾಡಬೇಕು ಅಂತ ನಮ್ಮಲ್ಲಿ ಕೇಳ್ತಿದ್ದೆ. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಇವಾಗ ನಾಯಿಗಳು ಇವತ್ತಿಂದಲ್ಲ, ಈ ಬೆಂಗಳೂರು ನಗರಕ್ಕೆ ನಾಯಿ ಏನು ಹೊಸದಲ್ಲ. ಇವತ್ತು NGOಗಳು ಅನೇಕ ಮನೆಯಿಂದ
ಇದುವರೆಗೆ ಹಾಕಿದ್ದಾರೆ. ನಾಯಿಗಳು ಬೆಳೀತಾನೆ ಇದೆ, ಆಗ್ತಾರೆ ದೃಷ್ಟಿಯಿಂದ. ಮಹಾನಗರ ಪಾಲಿಕೆ ಬೆಳಗ್ಗೆ ಆಗ್ತಾರೆ. ಮಹಾನಗರ ಪಾಲಿಕೆ ಕರ್ತವ್ಯ ಏನು? ನಾವು ತೆರಿಗೆ ಮಾಡ್ತೀವಿ, ತೆರಿಗೆಯಿಂದ ನಾವು ಮೂಲಭೂತ ಸೌಕರ್ಯಗಳು ಮಾಡ್ತೀವಿ ನಾವು. ಇದನ್ನು ಬಿಟ್ಟು ನೀವು ನಾಯಿಗಳಿಗೆ ನಾವು ನಿಯಂತ್ರಣ ಮಾಡಬೇಕು ನಾವು ಮಹಾನಗರ ಪಾಲಿಕೆಯಿಂದ. ಅದಕ್ಕೋಸ್ಕರ ನಮ್ಮದು ಇಲಾಖೆ ಇದೆ. ಯಾತಕ್ಕೆ ಇಲಾಖೆ ಇದೆ? ಪ್ರಾಣಿಗಳನ್ನ ನಿಯಂತ್ರಣ ಮಾಡೋದಕ್ಕೆ, ಬೀದಿ ಪ್ರಾಣಿಗಳನ್ನ ಅದು ಆ ನಿಯಂತ್ರಣ ಮಾಡಬೇಕು. ನಾವು ಆಪ್ರೇಷನ್ ಮಾಡಿಸ್ಬೇಕು. ಯಾವುದೋ ಹುಚ್ಚ ರೈಬೀಸ್ ನಾಯಿಗಳು ಇದ್ದರೆ ತಗೊಂಡೋಗಿ ಅದನ್ನ ಬೇರೆ ಇದು ಕಳಿಸುವಂಥದ್ದು, ಇದೆಲ್ಲವೂ ಕೂಡ ನಾವು ನಿಯಂತ್ರಣ ಮಾಡಬೇಕೇ ಹೊರತು ಊಟ ಹಾಕಿ ಚಿಕನ್ ನಾಳೆ ಬೆಳಗ್ಗೆ ಏನಾಗುತ್ತೆ, ನಾಯಿಗಳ ಏನು ಒಂದು ಇದು ಅಂತಂತಂದರೆ ನಾಳೆ ಬೆಳಗ್ಗೆ ಚಿಕನ್ ಏನೋ ಹಾಕ್ತಾರೆ, ಮೂಳೆಗಳು ಹಾಕ್ತಾರೆ. ಎಲ್ಲೋ ಒಂದು ಕಡೆ ಒಂದು ಸಲ ಬರಲಿದ್ದಾಗ ಅದೇ ಅವ್ರಿಗೆ ಮಾತ್ರ ಇರ್ತದೆ, ನಾಯಿಗಳು ಪ್ರೀತಿ ಇರ್ತದೆ. ಯಾರಿಗೆ ನಮಗೆ ನಾಯಿ ಪ್ರಿಯರು ಊಟ ಹಾಕ್ತಾರೆ ಅವ್ರಿಗೆ ಮಾತ್ರ, ಮಿಕ್ಕರು ಯಾರು ಹೋದರೆ ಹಂಗೆ ಕಚ್ಕೊತದೆ. ಎಷ್ಟು ಮಕ್ಕಳು ಸತ್ತೋಗಿದ್ದಾರೆ ಇವತ್ತು, ಎಷ್ಟು ಕಡೆ ಇವತ್ತು ರಕ್ತ, ಇವತ್ತು ಮಾಂಸವನ್ನು ಕಿತ್ಕೊಂಡು ತಿನ್ಕೊಂಡವೆ. ಈ ದೃಷ್ಟಿಯಿಂದ ದಯಮಾಡಿ ಒಂದು ಡಾಗ್ ಪಾರ್ಕ್ ಮಾಡಿ ಯಾರು ಬೇಡ ಅಂತಾರೆ. ಅಲ್ಲ, ನಾವೆಲ್ಲ ಒಂದು ಬೆಂಗಳೂರು ನಗರದ ಇವತ್ತು ಏನಾಗಿದೆ ಅಂತಂದರೆ ಬೆಂಗಳೂರು ನಗರದ ನಾಯಿಗಳು ಪುಣ್ಯ ಮಾಡಿದೆ ಸರ್ಕಾರದಿಂದ. ತುಮಕೂರು ನಾಯಿಗಳಿಗೆ ಅನ್ನ ಸಾಂಬಾರು ಇಲ್ಲ, ಮೈಸೂರು ನಾಯಿಗಳಿಗೆ ಒಂದು ಎಲುಬು ಇಲ್ಲ, ಚಿತ್ರಾನ್ನನೇ ಇಲ್ಲ. ಹುಬ್ಳಿ ಧಾರವಾಡ ಯಾವ ನಾಯಿಗಳಿಗೆ, ಬೆಂಗಳೂರು ನಾಯಿಗಳೇ ಪುಣ್ಯ ಮಾಡವೆ. ಅದಕ್ಕೆ ದಯಮಾಡಿ ಯಾವುದು ಮಾಡಬೇಡಿ, ದಯಮಾಡಿ ತೆರಿಗೆ ಹಣವನ್ನು ಡೆವಲಪ್ಮೆಂಟ್ ಮಾಡಿ. ಬೆಂಗಳೂರು ನೋಡಿ, ಅದು ನಮ್ಮ ಕಲ್ಪನೆ ಏನಿದೆ, ಆ ಕಲ್ಪನೆಯನ್ನು ಮಾಡಬೇಕು ಅಂತ ಕೇಳ್ತೀವಿ. ಸರ್, ನಾವು ಕಳೆದ ಅಸೆಂಬ್ಲಿಯಲ್ಲಿ ಕೂಡ ನಾವು ಮಾತಾಡಿದ್ದೇವೆ. ಸನ್ಮಾನ್ಯ ನಮ್ಮ ನಾಯಕರಾದಂಥ ಆರ್ ಅಶೋಕ್ ಅವರು, ವಿಜಯೇಂದರ್ ಅವರು, ಮತ್ತು ಎಲ್ಲ ನಾವೆಲ್ಲ BJP ಶಾಸಕರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ದಯಮಾಡಿ ನಮ್ಮ ಕ್ಷೇತ್ರಕ್ಕೂ ಕೊಡಿ, ಡೆವಲಪ್ಮೆಂಟ್ ಮಾಡಿ. ನಿಮ್ಮ ಪರಿಕಲ್ಪನೆ ಏನು? ಇವತ್ತು ಬ್ರ್ಯಾಂಡ್ ಬೆಂಗಳೂರು, ಇಡೀ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಆಗಬೇಕು. ಕೆಲವು ಕ್ಷೇತ್ರಗಳಿಗೆ ನೀವು ಕೋಟಿಗಟ್ಟಲೆ ಅಮೌಂಟ್ ಕೊಡ್ತೀರ, ಪಕ್ಕ ಕ್ಷೇತ್ರ ಬಡ ಕ್ಷೇತ್ರಗಳು ಆಗ್ತದೆ. ಬೆಂಗಳೂರು ನಗರದಲ್ಲಿ ಎಲ್ಲ ಚೆನ್ನಾಗಿರಬೇಕು. ನಮ್ಮ ಸರ್ಕಾರ ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾಗಿದ್ದಾಗ ಎಲ್ಲ ಪಾರ್ಕು ಡೆವಲಪ್ಮೆಂಟು, ಎಲ್ಲ ರಸ್ತೆಗೂ ಡೆವಲಪ್ಮೆಂಟ್ ಆಗಿತ್ತು. ಒಂದೊಂದು ಕ್ಷೇತ್ರಕ್ಕೆ 100, 200, 300 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ರು. ಇವತ್ತು ಎಷ್ಟೋ ಜನ ರೋಡ್ ಆಕ್ಸಿಡೆಂಟ್ ಸಾಯ್ತಾ ಇದ್ದಾರೆ. ಇವತ್ತು ಸಮಸ್ಯೆಗಳಾಗಿದೆ. ಇವತ್ತು ಈ ದೃಷ್ಟಿಯಿಂದ ಬೆಂಗಳೂರು ನಗರ ಅಭಿವೃದ್ಧಿಪಡಿಸಿಯಿಂದ ನಾವು ಮನವಿ ಮಾಡ್ಕೊತೀವಿ. ಅಲ್ಲ, ಈಗ ಅವರು ಮೋಹನ್ ಭಾಗವತರವರು ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. 75 ವರ್ಷ ಆದಮೇಲೆ ಯುವಕರಿಗೆ ಈ ದೇಶದಲ್ಲಿ ಒಂದು ಮುಂಚೂಣಿ ಕೊಡಬೇಕು ಅಂತ. ಅದು ಮೋದಿಯರವರಿಗೆ ಅಂತಲ್ಲ, ಇವತ್ತು ಹಳೆ ಬೇರು ಇರಬೇಕು, ಹೊಸ ಚಿಗುರು ಇರಬೇಕು. ಈ ದೃಷ್ಟಿಯಿಂದ ಯುವಕರು ರಾಜಕೀಯಕ್ಕೆ ಬರಬೇಕು. ಅದು ಪ್ರಧಾನಮಂತ್ರಿ ತೆಗಿಬೇಕು ಅಂತ ಏನಲ್ವಲ್ಲ, ಅವರೇನು ಹೇಳಿದ್ವಲ್ಲ. 75 ವರ್ಷ ಆದಮೇಲೆ ರಿಟೈರ್ ಮಾಡಬೇಕು ಅಂದರೆ ಅದು ದೊಡ್ಡವ್ರದ್ದೊಂದು ವಿಷಯ. ಇದು ರಾಷ್ಟ್ರೀಯ ವಿಷಯಗಳು ಚರ್ಚೆಗಳು ಆಗಬೇಕು. ಇದ್ರ ಬಗ್ಗೆ ಈ ಚರ್ಚೆಗಳು ಆಗ್ಬಿಟ್ಟು ಮುಂದೆ ಒಂದು ಒಳ್ಳೆಯ ದಿಕ್ಸೂಚಿ ಆಗ್ಬೋದು. ಈ ದೃಷ್ಟಿಯಿಂದ ಅವ್ರ ಸಲಹೆಗಳನ್ನ ತಗೊಳ್ಳುವಂಥ ಅಗತ್ಯ ಕೂಡ ದೊಡ್ಡವ್ರಿಗಿದೆ. ಅದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ. ಅವ್ರ ಮುಖ್ಯ ಉದ್ದೇಶ ಯುವಕರನ್ನ ಈ ದೇಶದ ರಾಜಕಾರಣಕ್ಕೆ ತೊಗೊಂಬರ್ಬೇಕು ಅಂತ. ಮೇಡಮ್, ದಿಸ್ ಇಸ್ DK ಶಿವಕುಮಾರ್ ಪರ್ಸನಲ್ ಸ್ಟೇಟ್ಮೆಂಟ್, ನಾಟ್ ಗೌರ್ಮೆಂಟ್ ಸ್ಟೇಟ್ಮೆಂಟ್. ಮೇಡಮ್, ಇದು ನೋ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದ ಮಿನಿಸ್ಟರ್. ಯಾವುದೇ ಮಿನಿಸ್ಟ್ರುಗಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ನೋ ಅಂಡರ್ಸ್ಟ್ಯಾಂಡಿಂಗು. ಎಲ್ಲ ಮಿನಿಸ್ಟ್ರುಗಳು ಇವತ್ತು ಡೆಲ್ಲಿನಲ್ಲಿದ್ದಾರೆ. ಪೊಲಿಟಿಕಲ್ ಇಶ್ಯೂ ಡೆಲ್ಲಿನಲ್ಲಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಇವತ್ತು ಎಲ್ಲ ಕಡೆ ಇವತ್ತು ಮನೆಗೆ ನೀರು ನುಗ್ಗದ ಅಂತ ಇರೋದು, ಮಳೆ ಹಾನಿಗಳಾಗ್ತಾ ಇದೆ. ಇವತ್ತು ಮಳೆಯಲ್ಲಿ ಬೆಂಗಳೂರು ನಗರದಲ್ಲಿ ಇವತ್ತು ಲಾಸ್ಟ್ ಟೈಮ್ ಎಷ್ಟು ಸಮಸ್ಯೆ ಆಯಿತು, ನಿನ್ನೆ ಮಳೆ ಬಂದಾಗ ಅದೇ ಸಮಸ್ಯೆ ಆಗಿದೆ. ಈ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ರಾಜಕೀಯಕ್ಕೋಸ್ಕರ ಇವತ್ತು ಮಾಡ್ತಾ ಇರೋದು. ಕರ್ನಾಟಕದ ಅಭಿವೃದ್ಧಿಗಾಗಲಿ, ಬೆಂಗಳೂರು ಅಭಿವೃದ್ಧಿಗಾಗಲಿ ಇದ್ರ ಬಗ್ಗೆ ಯಾವುದೇ ಮಿನಿಸ್ಟ್ರಿಗೆ ಗಮನ ಇಲ್ಲ. ಬೆಂಗಳೂರು ನಗರದಲ್ಲಿ ಇವತ್ತು ಸರ್ಕಾರದ ಕಣ್ಣು ತೆರೆಸುವಂಥದ್ದು ನಮ್ಮ ಕರ್ತವ್ಯ, ವಿರೋಧ ಪಕ್ಷದ ಕರ್ತವ್ಯ. ಇದ್ರ ಬಗ್ಗೆ ನಮ್ಮ ವಿರೋಧ ಪಕ್ಷ ನಾಯಕರು ಆರ್ ಅಶೋಕ್ ಅವರಾಗಲಿ, ಎಲ್ಲ MLA ಬಳೆಗಳು ಎಲ್ಲೆಲ್ಲಿ ಫ್ಲಡ್ ಆಗಿತ್ತು, ಆ ಫ್ಲಡ್ ಆಗಿರೋ ಕಡೆ ಹೋಗಿದ್ದೀವಿ. ಒಂದು ವರದಿಯನ್ನು ತೊಗೊಂಡೋಗಿ ಅವರಿಗೆ ಕೊಟ್ಟಿದ್ದೀವಿ. ನಮ್ಮ ಕಡೆ ಇವತ್ತು ಎಲ್ಲೆಲ್ಲಿ ಸಮಸ್ಯೆಗಳಾಗಿತ್ತು ಅಲ್ಲಿ ಮಹಾನಗರ ಪಾಲಿಕೆಯಿಂದ 10,000 ರೂಪಾಯಿ ಕೊಡೋಕ್ಕೆ ಕೂಡ ಒಂದು ಪ್ರಪೋಸಲ್ ಕೊಟ್ಟಿದ್ದು ಸುಮಾರು ಜನಕ್ಕೆ ಬಂದಿದೆ. ಆದರೆ ಇದ್ರ ಬಗ್ಗೆ ನಾನು ಏನು ಕೇಳ್ಕೊತೀನಿ, ಇವತ್ತು ನಾನು ಒಬ್ಬ ಬೆಂಗಳೂರು ನಗರದ ಶಾಸಕನಾಗಿ ಇವತ್ತು ಎಲ್ಲೆಲ್ಲಿ ಮಳೆ ಬಂದಾಗ, ನೀವು ಯುದ್ಧ ಬಂದಾಗ, ಕತ್ತಿ ತಗೊಳ್ಳೋ ಪರಿಸ್ಥಿತಿ ಬಂದಾಗ ಎಲ್ಲೆಲ್ಲಿ ಮಳೆ ಗೊತ್ತಿದೆ, ಬೆಂಗಳೂರು ನಗರದ 70-80 ಕಡೆ ಫ್ಲಡ್ ಆಗುತ್ತೆ. ಇವತ್ತಿಂದ ಅಲ್ಲ, ಈ 30 ವರ್ಷದಿಂದ. ಅದನ್ನು ರಿಪೇರಿ ಮಾಡುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಬೇಕು. ದಟ್ ಈಸ್ ಬ್ರಾಂಡ್ ಬೆಂಗಳೂರು. ಆ ಕಲ್ಪನೆ ಇಟ್ಕೊಂಡು ಮಾಡಬೇಕು. ನಮ್ಮ ಸರ್ಕಾರ ಇದ್ದಾಗಲೂ ಕೂಡ ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ. ಎಲ್ಲ ಯಾರು ಬೆಂಗಳೂರು ಶಾಸಕರು, ಬೆಂಗಳೂರು ಮಿನಿಸ್ಟ್ರುಗಳು ಇವತ್ತು ರಸ್ತೆಯಲ್ಲಿ ಕೆಲಸ ಮಾಡ್ತಾಯಿದ್ರು.
ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಸಿ ಎಮ್ ಬಂದು ಇದರಲ್ಲಿ ಕೂತ್ಕೊಂಡು ಯಾರಂತಾರೆ ಅದಕ್ಕೆ ಇದು ಅದು ಯಾವುದಪ್ಪ ಬಗ್ಗಿಲಿ ಕೂತ್ಕೊಂಡು ಬಗ್ಗಿನಲ್ಲಿ ಸೀದಾ ಬಂದು ಡ್ರೈವ್ ಮಾಡ್ಕೊಂಡು ಹೋದರು. ಆ ಪರಿಸ್ಥಿತಿ ಅಲ್ಲ, ಹಂಗಾಗಿದೆ ಪರಿಸ್ಥಿತಿ.